ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಮ್ಮ ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಏನಾದರೂ ಅನಿಸಿದ್ರೆ ಏನು ಅನಿಸ್ಬೇಕು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ನಾವೇನು ಇಂಪ್ರೂವ್ ಮಾಡ್ಕೋಬೇಕು ಎಲ್ಲ ಇಂಪ್ರೂವ್ ಮಾಡ್ಕೊಳ್ತೀವಿ. ಇವತ್ತು ನಾನು ಏನು ಮಾಡೋಕೆ ಹೊರಟಿದ್ದೀನಿ ಅಂದರೆ, ಬಿಸಿ ಬಿಸಿಯಾದ ತಂದೂರಿ ಚಾಯ್ ಹೇಗೆ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಒಂದು ಮಡಿಕೆ ಮತ್ತು ಶುಂಠಿ. ಇಲ್ಲಿ ನಾನು ಶುಂಠಿನ ಸಣ್ಣದಾಗೆ ಹೆಚ್ಚಿಬಿಟ್ಟು ಹಾಗೆ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮೇಯ್ನ್ ಬೇಕಾಗಿರೋದು ಟೀ ಪುಡಿ. ಇಲ್ಲಿ ನಾನು ಮಸಾಲಾ ಟೀ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇಲ್ಲಿ ನಾನು 4 ಜನಕ್ಕೆ ಟೀ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 2 ಲೋಟ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ 2 ಲೋಟ ನೀರಿಗೆ ನಾನು ಇಲ್ಲಿ 4 ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು ಮಸಾಲಾ ಟೀ ಪುಡಿ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಸ್ಟ್ರಾಂಗ್ ಬೇಕಂದರೆ ಇನ್ನೂ 1 ಸ್ಪೂನ್ ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನ್ ಹಾಕಿದ್ದೀನಿ ಸಕ್ಕರೆನ. ಮತ್ತು ಇದಕ್ಕೆ ನಾನು ಇಲ್ಲಿ ಸಣ್ಣದಾಗಿ ಜಜ್ಕೊಂಡು ಇಟ್ಕೊಂಡಿರೋಂಥ ಶುಂಠಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ನೋಡಿ. ಈಗ ಚೆನ್ನಾಗಿ ಕುದಿಯತ್ತೆ ನೋಡಿ. ಇದು ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಿ ಇದು ಕ್ಲೀನಾಗಿ ಕುದ್ದಿದೆ. ಇವಾಗ ನಾನು ಇದಕ್ಕೆ 2 ಲೋಟ ಹಾಲು ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೂ 1 ಲೋಟ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ಇವಾಗ ಸೋಸ್ತಾ ಇದ್ದೀನಿ ಇದನ್ನ. ನೋಡಿ ಇವಾಗ ಪೂರ್ತಿ ಎಲ್ಲ ಸೋಸ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಬೇಕು ಅಂದರೆ, ಈಗ ನಾನಲ್ಲಿ ಮಡಿಕೆ ತೊಗೊಂಡಿದ್ನಲ್ಲ ಅದನ್ನು ಇವಾಗ ನಾನು ಚೆನ್ನಾಗಿ ಹೀಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಹೀಟ್ ಮಾಡಿಕೊಂಡ್ರೆ ನಾವು ಅದು ಸೋಸ್ಕೊಂಡಾಗ ಎಲ್ಲ ಪೂರ್ತಿ ಉಕ್ಕತ್ತೆ ನೋಡಿ. ಈ ಥರ ಬಿಸಿ ಮಾಡ್ಕೋಬೇಕು. ಇದನ್ನು ನೀವು ಮಡಿಕೆನ ಇಲ್ಲಿ ಗ್ರಂಥಿ ಅಂಗಡಿಲೂ ಸಿಕ್ಕತ್ತೆ, ಎಲ್ಲ ಕಡೆ ಸಿಕ್ಕತ್ತೆ ಆಲ್ಮೋಸ್ಟ್. ಇವಾಗೇನು ಅಲ್ಲಿ ತೊಗೊಬಂದು ಮಾಡ್ಕೋಬೋದು. ಈ ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮನೇಲೇ ತಂದೂರಿ ಚಾಯ್ ಮಾಡ್ಕೋಬೋದು ನೋಡಿ. ಇದು ಚೆನ್ನಾಗಿ ಹೀಟ್ ಮಾಡ್ಕೋಬೇಕು. ಈಗ ನೋಡಿ ಇದು ಕೆಂಪಗೆ ತುಂಬ ಕಾದಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಈ ಮಡಿಕೆನ ಇಟ್ಕೊಂಡ್ಬಿಟ್ಟು ಈಗ ನಾನು ಅದೇನು ಪೂರ್ತಿ ಕಂಪ್ಲೀಟಾಗಿ ಸೋಸ್ಕೊಂಡಿದ್ದೀನಿ ಟೀನ, ಅದನ್ನು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಒಂದೇ ಸಲ ಹಾಕಬೇಕು. ಒಂದೇ ಸಲ ಹಾಕಿದ ತಕ್ಷಣ ಅದು ಉಕ್ಕು ಬರುತ್ತೆ. ನಾನಿಲ್ಲಿ ಬಿಟ್ಟು ಬಿಟ್ಟು ಹಾಕಿದೆ. ನೋಡಿ ಈ ಥರ ಉಕ್ಕು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಕ್ಕು ಬಂತು ನೋಡಿ. ನೋಡಿ ಇದೀಗ ಫುಲ್ ಸ್ಮೋಕಿ ಥರ ಫ್ಲೇವರ್ ಬರ್ತಾ ಇದೆ. ಈಗ ಆಲ್ಮೋಸ್ಟ್ ತಂದೂರಿ ಚಾಯ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ.
ಇದು ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ. ನಾನಿವಾಗ ಇದನ್ನು 2 ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಂದೂರಿ ಚಾಯ್ ರೆಡಿಯಾಗಿದೆ. ನೀವು ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಹೇಗಿತ್ತು, ಹೇಗಾಯಿತು ಅಂತ.